ಹೊಸಪೇಟೆ ತಾಲೂಕಿನ ರಾಯರಕೆರೆ ರಾಜಪುರ ಜಂಬುನಾಥನಹಳ್ಳಿಯಲ್ಲಿ ಕಾಡು ಪ್ರಾಣಿಗಳ ಉಪಟಳ ಮಿತಿ ಮೀರಿದ್ದು ನಿವಾಸಿಗಳು ನಿತ್ಯ ಆತಂಕದಲ್ಲಿ ಜೀವನ ನಡೆಸುವಂತಾಗಿದೆ. ಪ್ರತಿನಿತ್ಯ ಒಂದಲ್ಲ ಒಂದು ಭಾಗದಲ್ಲಿ ಸಾಕು ಪ್ರಾಣಿಗಳ ಮೇಲೆ ದಾಳಿ ನಡೆಸಿದೆ. ಇನ್ನು ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಕ್ಯಾರೆ ಎನ್ನುತ್ತಿಲ್ಲ. ಕಾಡು ಪ್ರಾಣಿಗಳ ಉಪಟಳಕ್ಕೆ ಕಡಿವಾಣ ಹಾಕಬೇಕು ಎಂದು ಅಲ್ಲಿಗ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮನುಷ್ಯರನ್ನ ಅಟ್ಯಾಕ್ ಮಾಡ್ತೀವಿ, ಕೆಲಸಕ್ಕೆ ಯಾರು ಬರ್ತಾ ಇಲ್ಲ. ಎಲ್ಲರೂ ಕೂಡ ಗುಡ್ಡದ ಮೇಲೆ ನಿಂತ್ಕೋಬೇಕು. ನಾವು ಅಲ್ಲಿ ಹೋಗಿದ್ದೇವೆ ಅದೇ ಬೆಳಿಗ್ಗೆ 8 ಗಂಟೆಗೆ ನಿನ್ನೆ ನೋಡಿ ಇಲ್ಲ ಸರಿಯಮ್ಮ ಈತ ಗಾಡಿ ತಗೊಂಡು ಹೋಗ್ತಾರೆ. ಹಿಂದೆ ಮನುಷ್ಯರಿಗೆ ಭಾಳ ಭಾರಿ ಡೇಂಜರಸ್. 4 ಒಂದು ದೊಡ್ಡದೈತಿ, ಊಟ ಕ್ಲಿಕ್ ಆದಾಗ ಈಗಂತ ಮನುಷ್ಯರು ಯಾರು ಅಡ್ಡಾಡಂಗಿಲ್ಲ. ಅತ್ತ ಕಾಡುಗಳನ್ನು ಬೆಳೆದೈತಿ, ಒಬ್ಬರು ಗಾಡಿ ತಗೊಂಡು ಹೋಗೋಕ್ಕೂ ಆಗ್ತಾಯಿಲ್ಲ. ಅಷ್ಟು ಬೈದು ವಾತಾವರಣ. ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರೆ ಅಡವಿಗಳು ತಿರುಗಾಡಿದ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ. ರೈತರೆಲ್ಲ ತಿರುಗಾಡೋ ದಾರಿಗಳಿದೆ. 1-1.5 ಕಿಲೋಮೀಟರ್ ಡೈರೆಕ್ಟ್ ವಾಕ್ ಮಾಡಿದೆ. ಈಗ ಹೆಜ್ಜೆ ಬಿದ್ದು ಇದು ಹಂಗ ಮಾಡಿದ್ದೊಂದು. ಇನ್ನೂ ಒಂದು ಏನಂದ್ರೆ ಜನಗಳು ಭಯ ಇಲ್ಲ. ಇನ್ನು 5 ಗಂಟೆ 2 ಗಂಟೆ ಮಧ್ಯಾಹ್ನ ಸಂಘಟನೆಯಿಂದ ಮೊನ್ನೆ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಈಗಾಗಲೇ ನಮ್ಮ ಜಂಬುನಾಥನಹಳ್ಳಿ ಮತ್ತು ರಾಯರಕೆರೆ ಕಳ್ಳಹಳ್ಳಿ ಈ ಭಾಗದ ರೈತರಿಗೆ ಹಲವಾರು ವರ್ಷಗಳಿಂದ ಅಲ್ಲಿ ಕಾಡು ಪ್ರಾಣಿಗಳು ಕಾಡಾಟ ಐತೆ ಅಂತೇಳಿ ಹಲವಾರು ರೈತರು ಕೂಡ ಆ ಮನವಿಗಳನ್ನು ಕೊಟ್ಟಿದ್ದಾರೆ ಮತ್ತು ಗಮನಕ್ಕೆ ತಂದಿದ್ದಾರೆ. ಕೆಲವು ಬಾರಿ ಕೂಡ ಅಲ್ಲಿ ಚಿರತೆ ಬಿಟ್ಟೋದಂಥ ಸಂದರ್ಭದಲ್ಲಿ ಕೂಡ ಮರಿಗಳನ್ನು ಅರಣ್ಯ ಗಮನಕ್ಕೆ ತಂದು ಆ ಮರಿಗಳನ್ನು ಕೂಡ ಆ ಮೃಗಾಲಯಕ್ಕೆ ರವಾನಿಸಿರ್ತಕ್ಕಂಥ ಮಾಹಿತಿಗಳು ಇದ್ದರೂ ಕೂಡ ಮತ್ತೆ ಇವತ್ತು ಅರಣ್ಯ ಅಲ್ಲಿರುವಂಥ ರೈತರಿಗೆ ಅಲ್ಲಿ ತೊಂದರೆ ಕೊಡ್ತಾ ಇದೆ. ಅಂದರೆ ಈಗ ಪ್ರಾಣಿಗಳು ಇವತ್ತು ಉಪಟಳ ಜಾಸ್ತಿ ಆಗ್ತಿದೆ. ಅಲ್ಲಿರುವಂಥ ಸಾಕು ಪ್ರಾಣಿಗಳನ್ನು ಮತ್ತೆ ತಿಂದು ಹೋಗಿರ್ತಕ್ಕಂಥದ್ದು ವರದಿಗಳಿದ್ದಾವೆ. ಬಟ್ ಯಾವುದೇ ಜನರಿಗೆ ತೊಂದರೆ ಏನಾಗಿಲ್ಲ. ಬಟ್ ಮುಂದೆ ಅದು ಅನಾಹುತ ತಪ್ಪಿಸ್ಲಿಕ್ಕೋಸ್ಕರನೇ ಅರಣ್ಯಾಧಿಕಾರಿಗಳು ಈ ಕೂಡಲೇ ಈ ತಕ್ಷಣವೇ ಅಂದರೆ ಯಾವ ನಮ್ಮ ಮನವಿಗಳು ಕೊಟ್ಟ ಅಂತ ಆಧಾರದ ಮೇಲೆ ಕೂಡಲೇ ಒಂದು ಪರಿಹಾರದ ಒಂದು ಕ್ರಮವನ್ನು ಕಂಡುಕೊಂಡ್ರೆ ಮಾತ್ರ ಮುಂದಿನ ಅನಾಹುತಗಳು ತಪ್ಪಿಸಲಿಕ್ಕೆ ಒಂದು ಉತ್ತಮ ವೇದಿಕೆ ಆಗುತ್ತೆ ಅಂತಂದೇಳಿ ಗಮನಕ್ಕೆ ತಂದಿದ್ದೀವಿ. ಸಾಹೇಬರು ಕೂಡ ಈಗ ಹೇಳಿದ್ದಾರೆ ಈ ಕೂಡಲೇ ನಾವು ಒಂದು ಬೋನನ್ನು ಅಳವಡಿಸಿ ಮತ್ತು ಅಲ್ಲಿರುವಂಥ ಫಾರೆಸ್ಟ್ ರೇಂಜರ್ ಕೂಡ ಕಳಿಸ್ಕೊಡ್ತು ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ವಿ. ದಯಮಾಡಿ ಮುಂದೆ ಅನಾಹುತಗಳನ್ನು ತಡಿಲಿಕ್ಕೆ ಒಂದು ಉತ್ತಮ ಒಂದು ಆಡಳಿತವನ್ನು ನಿರ್ವಹಿಸಿದ ನಂಬಿಕೆ ಮೇಲೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ವಿ. 3 ಬೇಡಿಕೆಗಳನ್ನು ಕೊಟ್ಟಿದ್ವಿ. ಕಾಡು ಪ್ರಾಣಿಗಳಿಂದ ಇವತ್ತು ದವಸ ಧಾನ್ಯಗಳು ಬೆಳೆದಂಥ ರೈತರು ಕೂಡ ಇವತ್ತು ಅನೇಕ ತೊಂದರೆಗೆ ಈಡಾಗಿದ್ದಾರೆ. ಆ ದವಸ ಧಾನ್ಯಗಳಿಗೆ ಸಂಬಂಧಪಟ್ಟಂಥ ಕಡತಗಳಿದ್ದಾವೆ, ಅವುಗಳಿಗೆ ಪರಿಹಾರ ಕೊಡಲಿಕ್ಕೆ ತಾವು ಮುಂದಾಗಬೇಕು. ಮತ್ತು ಮುಂದಿನ ದಿನಮಾನಗಳಲ್ಲಿ ಕಾಡು ಪ್ರಾಣಿಗಳಿಗೆ ಆದಂಥ ಒಂದು ವಿಶೇಷವಾದಂಥ ಒಂದು ಏನಾದರೂ ಅದು ಕಾನೂನು ನಡೆಯಲಿಕ್ಕೆ ಅಂದರೆ ಸರ್ಕಾರ ಶಿಫಾರಸು ಮಾಡಿ ಆ ಪ್ರಾಣಿಗಳಿಗೆ ಏನಾದರೂ ಒಂದು ಜೀವನಕ್ಕೆ ಆಧಾರಿತವಾಗಿ ಎಲ್ಲಾದರೂ ಒಂದು ಕಡೆ ಅವರಿಗೆ ಒಂದು ಆಹಾರ ಕೊಡುವಂಥ ರೀತಿಯಲ್ಲಿ ಕೂಡ ಒಂದು ಕ್ರಮವನ್ನು ವಹಿಸಬೇಕಂತಂದೇಳಿ ಮಾನ್ಯರಲ್ಲಿ ವಿನಂತಿ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಸಂಘಟನೆಯಿಂದ ಮೊನ್ನೆ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಈಗಾಗಲೇ ನಮ್ಮ ಜಂಬುನಾಥನಹಳ್ಳಿ ಮತ್ತು ರಾಯರಕೆರೆ ಒಂದು ನಿಮಿಷ ಮೊಬೈಲ್ ಫೋನ್ ಒಳಗೆ ಚಾರ್ಜ್ ಮೇಂಟೈನ್ ಮಾಡಲಿಲ್ಲ. ಮಾತ್ರ ಮನುಷ್ಯರನ್ನ ಅಟ್ಯಾಕ್